ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್. ಈ ಬೆಳಗಿನ ಜಾವದಲ್ಲಿ ದೇವರನ್ನು ಕೊಟ್ಟಂಥ ವಾಗ್ದಾನ ವಚನ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಬನ್ನಿರಿ ಯೆಹೋವನ ಪರ್ವತಕ್ಕೆ ಹೋಗೋಣ, ಬನ್ನಿರಿ ಯಾಕೋಬನ ದೇವರ ಆಲಯಕ್ಕೆ ಹೋಗೋಣ, ಅಲ್ಲಿ ಆತನು ಜೀವ ಮಾರ್ಗಗಳನ್ನು ನಮಗೆ ಬೋಧಿಸುವನು ಎಂಬುದಾಗಿ ಹೇಳುವರು ಎಂಬುದಾಗಿ ಬರೆದಿದೆ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಏನಾಗೋಣ, ಆ ದೇವರ ಪರ್ವತಕ್ಕೆ ಹೋಗೋಣ, ಯೆಹೋವನ ಪರ್ವತಕ್ಕೆ ಹೋಗೋಣ ಎಂದು ಕರೀತಾ ಇದ್ದಾರೆ. ಹಲ್ಲೆಲೂಯ. ಆ ಯಾಕೋಬನ ದೇವರಾಗಿದ್ದ ಯೇಸು ಕ್ರಿಸ್ತನ ಆಲಯಕ್ಕೆ, ಆತನ ದೇವಾಲಯಕ್ಕೆ ಹೋಗೋಣ. ಯಾಕಂದರೆ ಆ ಆಲಯದಲ್ಲಿ ಯಾವ ಮಾರ್ಗಗಳು ಸಿಗ್ತವಂತೆ? ಜೀವ ಮಾರ್ಗಗಳು ನಮಗೆ ಬೋಧಿಸುವರು ಎಂಬುದಾಗಿ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ದೇವರಾದ ಯೇಸು ಕ್ರಿಸ್ತನ ಆಲಯದಲ್ಲಿ, ನಿನ್ನ ಆತನ ಸನ್ನಿಧಾನದಲ್ಲಿ ನೀನು ಆರಾಧಿಸುವಂಥ ಆ ದೇವರ ಆಲಯಕ್ಕೆ ನೀ ಹೋಗಿದಾಗ ಅಲ್ಲಿ ದೇವರು ಏನು ಮಾಡ್ತಾರೆ? ಆ ತಂದೆ ದೇವರ ಯೇಸು ಕ್ರಿಸ್ತನು ನಿನಗೆ ಜೀವ ಮಾರ್ಗಗಳ ಬಗ್ಗೆ ಬೋಧಿಸುತ್ತಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ಆ ಜೀವನ ಮಾರ್ಗ, ಆ ಜೀವ ಮಾರ್ಗ ಎಂಬ ಬೋಧನೆ ನಿನಗೆ ಬೇಕಾಗಿದ್ದರೆ ಇವತ್ತು ನೀನು ದೇವರ ಆಲಯಕ್ಕೆ ಹೋಗು. ಆ ಯಾಕೋಬನ ದೇವರ ಆಲಯಕ್ಕೆ ಹೋಗಿದಾಗ ನಿನಗೆ ಜೀವ ಮಾರ್ಗಗಳು ದೇವರು ಬರುವಂತೆ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಆತನೇನಾಗಿದ್ದಾನೆ? ಮಾರ್ಗ ಆಗಿದ್ದಾನೆ, ಜೀವನ ಆಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ಮಾರ್ಗಗಳು ಸಿಕ್ಕದೇ ಇರುವಾಗ ಇವತ್ತು ನೀನೇನು ಮಾಡಬೇಕು? ಆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಆಲಯಕ್ಕೆ ಹೋಗಿರುವಾಗ ಆತ ನಿನಗೆ ಜೀವ ಮಾರ್ಗದ ಬಗ್ಗೆ ಬೋಧಿಸಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಂತೆ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. May God bless this word, you and your family. Amen. Amen. Thank you, Jesus. Praise the Lord.